ನಮಸ್ತೆ ಸ್ನೇಹಿತರೆ, ವಿಜಯ ನ್ಯೂಸ್ಗೆ ಸ್ವಾಗತ. ಪೋಲನಾಯಕನಹಳ್ಳಿ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ರೋಗಗಳು ಬರುವ ಮುನ್ನ ಎಚ್ಚರ ವಹಿಸಿದರೆ ಆಸ್ಪತ್ರೆ ಮತ್ತು ಮಾತ್ರೆಗಳಿಂದ ದೂರವಿರಬಹುದು ಎಂದು ಛಲವಾದಿ ಮಹಾಸಭಾ ಮುಖಂಡ ಪಿವಿ ದೇವರಾಜ್ ತಿಳಿಸಿದರು. ತಾಲೂಕಿನ ಪೋಲನಾಯಕನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈಸ್ಟ್ ಪಾಯಿಂಟ್ ಆಸ್ಪತ್ರೆಯಿಂದ ಆಯೋಜಿಸಿದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಉದ್ಘಾಟಿಸಿ ಮಾತನಾಡಿದರು. ಆರೋಗ್ಯವಾಗಿದ್ದರೆ ಸುಖವಾಗಿ ಬಾಳಬಹುದು, ಇಲ್ಲವಾದರೆ ದುಡಿದ ಹಣವನ್ನು ಆಸ್ಪತ್ರೆಗೆ ಖರ್ಚು ಮಾಡಬೇಕಾಗುತ್ತದೆ. ಅದರಿಂದ ರೋಗದ ಲಕ್ಷಣ ಕಾಣುವ ಮುನ್ನವೇ ಆಗಾಗ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡು ವೈದ್ಯರು ನೀಡುವ ಸಲಹೆ ಪಾಲಿಸಬೇಕೆಂದು ತಿಳಿಸಿದರು. ಛಲವಾದಿ ಮುಖಂಡ ಶ್ರೀನಾಥ್ ಮಾತನಾಡಿ, ಆರೋಗ್ಯ ಶಿಬಿರಗಳಿಂದ ಬಡವರಿಗೆ ಸಾಕಷ್ಟು ಅನುಕೂಲಗಳಿವೆ. ಇಂತಹ ಶಿಬಿರಗಳು ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಾಗಿ ಆಯೋಜಿಸಬೇಕು. ನಮ್ಮ ಗ್ರಾಮದ ಯುವ ಜನತೆ ಸ್ಫೂರ್ತಿಯಾಗಿ ತೆಗೆದುಕೊಂಡು ಇನ್ನಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸಿಕೊಳ್ಳಬೇಕೆಂದರು. ದಲಿತ ಸಂಘ ಸಂಸ್ಥೆ ಮುಖಂಡರಾದ ಡಿಕೆ ರಮೇಶ್, ಮಂಜುನಾಥ್, ಪಿವಿ ವಾಲ್ಮೀಕಿ, ಯುವ ಮುಖಂಡ ಪಿಎನ್ ಮಂಜುನಾಥ್ ಹಾಗೂ ಶ್ರೀನಿವಾಸ್ ಚೇಳೂರು, ನರಸಿಂಹಪ್ಪ, ಕಾಂಗ್ರೆಸ್ ಮುಖಂಡರು ಪಿವಿ ಬಾಬು ರೆಡ್ಡಿ, ಭಾಸ್ಕರ್ ರೆಡ್ಡಿ, ಯುವ ಮುಖಂಡ ಮತ್ತಿತರರು ಭಾಗಿಯಾಗಿದ್ದರು. ವರದಿಗಾರರು ರಾಮಾಂಜನೇಯ ಎಸ್, ವಿಜಯ ನ್ಯೂಸ್, ಚಿಂತಾಮಣಿ. ಈಸ್ಟ್ ಪಾಯಿಂಟ್ ಹಾಸ್ಪಿಟಲಿಂದ ನಮ್ಮ ದೇವರಾಜಣ್ಣ ಅವರ ಕಡೆಯಿಂದ ಈ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ನಡೆಸಿಕೊಳ್ಳಲಾಗುತ್ತದೆ. ನಮ್ಮ ಯುವ ಮುಖಂಡರು ದೇವರಾಜಣ್ಣ ಅವರ ಕಡೆಯಿಂದ ಇದರ ಎಲ್ಲ ನೂರಾರು ಜನರು ಬಂದು ಒಂದು 250 ಜನ ಆಗಮಿಸಿದ್ದಾರೆ ಆಲ್ರೆಡಿ ಈಗ. ಸೊ ಎಲ್ಲರಿಗೂ ಉಪಯೋಗ ಆಗಿದೆ. ಕೆಲವರಿಗೆ ಸರ್ಜರಿಗಳು ಸಹ ಅಡ್ವೈಸ್ ಮಾಡಿದ್ದಾರೆ. ಸೊ ನಾಳೆ ಈ ಥರ ವೆಹಿಕಲ್ ಬರುತ್ತೆ ಅಂತಲೂ ಹೇಳಿದ್ದೀವಿ. ವೆಹಿಕಲ್ ನಾವೇ ಕರ್ಕೊಂಡೋಗಿ BPL ಕಾರ್ಡು, ಆಯುಷ್ಮಾನ್ ಕಾರ್ಡು, ಹಲವಾರು ಹೆಲ್ತ್ ಕಾರ್ಡ್ಗಳು, ಇನ್ಸೂರೆನ್ಸ್ ಎಲ್ಲ ಇರುತ್ತೆ. ಸೊ ಅದ್ರ ಮೇಲೆ ನಾವು ಆಪ್ರೇಷನ್ಸ್ ಎಲ್ಲ ನಾವೇ ಮಾಡಿಕೊಡ್ತೀವಿ. ಹಲವಾರು ಇವಾಗ ತಜ್ಞರು ಬಂದಿದ್ದಾರೆ. ಒಂದು 8-10 ಜನ ಡಾಕ್ಟರ್ಸ್ ಎಲ್ಲ ಬಂದಿದ್ದಾರೆ. ವೈದ್ಯಕೀಯ ತಜ್ಞರು ಬಂದಿದ್ದಾರೆ, ಕಣ್ಣಿನ ತಜ್ಞರು, ಸರ್ಜರಿ ಮತ್ತು ಸರ್ಜರಿ ಡಾಕ್ಟರ್ಸ್ ಎಲ್ಲ ಬಂದಿದ್ದಾರೆ. ಹಲವಾರು ಡಾಕ್ಟರು ಬಂದಿದ್ದಾರೆ. ನಮ್ಮ ದೇವರಾಜಣ್ಣ ಅವ್ರ ಕಡೆಯಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಹಲವಾರು ಜನ, ಇನ್ನಷ್ಟು ಜನ ಇದೇ ಥರ ಇನ್ನು ಮುಂದೆ ಕ್ಯಾಂಪ್ಸ್ ಎಲ್ಲ ನಾವು ಈ ಥರ ಮಾಡಿಕೊಡ್ತೀವಿ. ಈಸ್ಟ್ ಪಾಯಿಂಟ್ ಹಾಸ್ಪಿಟಲ್ ಕಡೆಯಿಂದ, ನಮ್ಮ ದೇವರಾಜಣ್ಣ ಅವ್ರ ಕಡೆಯಿಂದ ಆಗಿ ನಾವು ಈ ಥರ ಕ್ಯಾಂಪ್ ಮಾಡ್ತಿದ್ದೀವಿ. ಇದೇ ಥರ ಮುಂದೇನೂ ಕ್ಯಾಂಪ್ ಮಾಡಿಕೊಡ್ತೀವಿ. ನಮ್ಮ ಸಪೋರ್ಟ್ ಯಾವತ್ತೂ ನಮ್ಮ ದೇವರಾಜಣ್ಣವ್ರಿಗೆ ಇರುತ್ತೆ. ಸೊ ಅದರಿಂದ ನೆಕ್ಸ್ಟ್ ಇದೇ ಥರನೂ ಮಾಡಿಕೊಡ್ತೀವಿ. ಅವ್ರಿಗೋಸ್ಕರ ಆಗಿರ್ತೀವಿ. ಅಷ್ಟೆಲ್ಲೂ ನಾನು ಇಷ್ಟಪಡ್ತೀವಿ. 250 ಯಾವ ಜಾಸ್ತಿ ಕಂಡು ಬಂದಿದ್ದು ಕಣ್ಣಿಂದು ಮತ್ತು ಸರ್ಜರಿ, ವೆರಿಕೋಸ್ ವೇನು. ಸೊ ಎಲ್ಲ ಡಿಪಾರ್ಟ್ಮೆಂಟು ಆಲ್ಮೋಸ್ಟ್ 90% ಎಲ್ಲ ಕಣ್ಣಿನ ಡಿಪಾರ್ಟ್ಮೆಂಟ್ ಎಲ್ಲ ಜಾಸ್ತಿ ಬಂದಿದ್ದಾರೆ ಪೇಷಂಟ್ಸು. ಸೊ ಅದರಿಂದ ನಾವು ಟ್ರೀಟ್ಮೆಂಟ್ಗೆ ನಿಮ್ಮ ಹಾಸ್ಪಿಟಲ್ಗೆ ರೆಫರ್ ಮಾಡಿ, ನಮ್ಮ ಹಾಸ್ಪಿಟಲ್ಗೆ ನಾವೇ ರೆಫರ್ ಮಾಡ್ಕೊಂಡು ಅವ್ರಿಗೆಲ್ಲ ವ್ಯವಸ್ಥೆ ಎಲ್ಲ ನೀವೇ ನೋಡ್ಕೊತೀವಿ. ಎಲ್ಲ ವ್ಯವಸ್ಥೆನೂ ನಾವೇ ನೋಡಿಕೊಂಡು ಬೆಡ್ಡು, ಊಟ ಎಲ್ಲ ನಾವೇ ಇದು ಮಾಡ್ಕೊತೀವಿ. ಸೊ ಪೇಷಂಟ್ ಕಡೆಯಿಂದ ಮಾತ್ರ ಮೆಡಿಸಿನ್ ಮಾತ್ರ ಅವ್ರು ಪರ್ಚೇಸ್ ಮಾಡ್ಬೇಕಾದ್ರೆ ನಾವು ನೀಟಾಗಿ ಎಲ್ಲ ಅವ್ರಿಗೆ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಪೇಷಂಟ್ಗೆ ನಮ್ಮ ಇವರು ಹರೀಶ್ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ನಮ್ಮ ಹೆಸರು ರಮೇಶ್ ಅಂತ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ನಮ್ಮ ದೇವರಾಜಣ್ಣ ಅವರು ಸಹ ಅವ್ರಿಗೂ ಹೇಳಿದ್ದೀವಿ.
ಎಕ್ಸ್ಪ್ಲೇನ್ ಎಲ್ಲ ಮಾಡಿದ್ದೀವಿ. ನಾಳೆ ಈ ಥರ 10 ಗಂಟೆಗೆ ವೆಹಿಕಲ್ ಬರುತ್ತೆ, ನಾವೇ ಕರ್ಕೊಂಡೋಗಿ ಅವ್ರನ್ನ ಟ್ರೀಟ್ಮೆಂಟ್ ಕೊಟ್ಟು ನಾವೇ ಸ್ವಯಂ ಮತ್ತೆ ಕರ್ಕೊಬಂದಿದ್ದೆ ಸ್ಥಳಕ್ಕೆ ನಾವು ತಲುಪಿಸ್ತೀವಿ ಅಂತ ಹೇಳ್ತಿದ್ದೀವಿ. ಛಲವಾದಿ ಮುಖಂಡರಾದಂಥ ದೇವರಾಜ್ ಕಡೆಯವರ ವತಿಯಿಂದ ಉಚಿತ ಮೆಡಿಕಲ್ ಕ್ಯಾಂಪನ್ನು ಆರ್ಗನೈಸ್ ಮಾಡಿರ್ತಾರೆ. ಇದರಲ್ಲಿ ಸುಮಾರು ಹಳ್ಳಿ ಕಡೆ ಈ ಕಡೆ ಇರುವಂಥ ಜನರೆಲ್ಲ ಅದರ ಉಪಯೋಗವನ್ನು ಪಡೀತಿದ್ದಾರೆ. ಇದು ಜನಕ್ಕೆ ತುಂಬ ಉಪಯೋಗವಾಗಿರುವಂತಹ ಕೆಲಸ. ಈ ಥರ ಕೆಲಸವನ್ನು ನಮ್ಮ ಎಲ್ಲ ಯುವ ಜನತೆ ಸ್ಫೂರ್ತಿಯಾಗಿ ತಗೊಂಡು ಇದನ್ನು ಮುಂದುವರಿಸಬೇಕು ಮತ್ತು ಈ ಥರ ಕ್ಯಾಂಪ್ಗಳನ್ನು ಮಾಡಬೇಕು. ಇದು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇದರಿಂದ ತುಂಬ ಬಡ ಜನಕ್ಕೆ ಇಲ್ಲಿ ಯಾರು ಅನಾರೋಗ್ಯದಿಂದ ಇದ್ದಾರೋ ಅವ್ರಿಗೆಲ್ಲ ತುಂಬ ಉಪಯೋಗ ಆಗಿದೆ. ಎಷ್ಟರಿಂದ ಎಷ್ಟು ಸಮಯ ಗಂಟ ನಡೆಸಿದ್ದಾರೆ ಈ ಒಂದು ಕ್ಯಾಂಪನ್ನು ಬೆಳಗ್ಗೆ 9ರಿಂದ ಬೆಳಗ್ಗೆ 2 ಗಂಟೆವರೆಗೂ ಆಯೋಜಿಸಲಾಗಿದೆ. ಜನಕ್ಕೆ ನಾವು ಹೇಳೋದೇನೆಂದರೆ ಇಲ್ಲಿ ಬಂದು ಇದರ ಒಂದು ಸದುಪಯೋಗ ಪಡ್ಕೋಬೇಕಂತ ಹೇಳಿಬಿಟ್ಟು ನಾವು ಪ್ರತಿಯೊಬ್ಬರಿಗೂ ಆಲ್ರೆಡಿ ಅವರೆಲ್ಲ ಹೇಳಿದ್ದಾರೆ. ನಾವು ಇನ್ನೂ ಜನರಲ್ಲಿ ಕೇಳ್ಕೊತಾ ಇದ್ದೀವಿ. ತುಂಬ ಇಲ್ಲಿ ಒಳ್ಳೆಯ ನುರಿತ ವೈದ್ಯರುಗಳು ಇದ್ದಾರೆ, ಲ್ಯಾಬ್ ಟೆಕ್ನಿಷಿಯನ್ಸ್ ಇದ್ದಾರೆ, ಫಾರ್ಮಾಸಿಸ್ಟ್ಗಳಿದ್ದಾರೆ. ಓಕೆ, ಅವರ ಎಲ್ಲ ಉಪಯೋಗವನ್ನು ಪಡೆದು ಆರೋಗ್ಯ ಪಡಿಬೇಕಾಗಿ ಜನರಲ್ಲಿ ನಾವು ವಿನಂತಿ ಮಾಡ್ತೀವಿ.